ಎಲ್ಲರ ಬದುಕನ್ನ ಮುಖನ ಸುಂದರ ಮಾಡುವಂತ ತಾವು ತಮ್ಮ ಬದುಕುಗಳು ಎಷ್ಟೋ ಜನ ತುಂಬಾ ಶ್ರೀಮಂತರು ಇದ್ದೀರಾ, ಆದ್ರೆ ಬಹುತೇಕ ಜನ ಇಲ್ಲಿ ಬಡತನಕ್ಕೆ ಒಳಗಾಗಿರುವಂತ ಜನಗಳನ್ನ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. ಎಲ್ಲ ನನ್ನ ಹತ್ರ ಬರ್ತಾರೆ, ನಾನು ಅವ್ರ ಹತ್ರ ಹೋಗ್ತೀನಿ, ವಿಶ್ವಾಸವಾಗಿದ್ದೀವಿ, ಮಾತಾಡ್ತೀವಿ. ಸಮಾಜದಲ್ಲಿ ನೀವು ಮನುಷ್ಯಕ್ಕೆ ಸುಂದರತೆ ಕೊಡುವಂತ ಬದುಕು ಇವತ್ತು ಮೂರಾಪಟ್ಟೆಯಾಗಿ ಬೀದಿ ನಿಂತಿದೆ. ಅವ್ರ ಬದುಕನ್ನ ಕಟ್ಕೊಡಕ್ಕೆ ಯಾವುದೇ ಸರ್ಕಾರಗಳಾಗ್ಲಿ ಯಾವ್ಯಾವ್ದೇ ಸಂಸ್ಥೆಗಳಾಗ್ಲಿ ಮುಂದ್ ಬರ್ತಾ ಇಲ್ಲ. ಪಾಪ ಇವತ್ತು ಕಟ್ಮೇಲೆ ರಂಗನಾಥ್ ಅವ್ರಿಗೆ ಟ್ರಿಮ್ಮರ್ ಕೊಡ್ತಾರೆ, ಅವ್ರ ದೊಡ್ಡ ಗುಣ. ಅಷ್ಟರಿಂದ ನಿಮ್ಮ ಬದುಕು ಏಳಿಗೆ ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬದುಕು ಏಳಿಗೆ ಆಗ್ಬೇಕು ಅಂದ್ರೆ ಸರ್ಕಾರಗಳು ನಿಮ್ಗೆ ಕೊಡ್ತಿರುವಂತ ಕಾರ್ಯಕ್ರಮ ನೇರ ನಿಮಗೆ ತಲುಪಂಗ್ ಮಾಡ್ಬೇಕು. ಅವ್ರು ಕೇಳೋ ಅರ್ಜಿ, ಅವ್ರು ಕೇಳೋಂತ ಡಾಕ್ಯುಮೆಂಟ್ ಕೂಡ ನಿಮ್ಗೆ ಒದಗಿಸಕ್ ಆಗ್ತಿರಲ್ಲ. ನೀವು ಹೋಗಿ ನಿಗಮದಲ್ಲಿ ನಿಮ್ಮ ಸೌಲಭ್ಯ ಪಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಎಷ್ಟೋ ಜನ ಪೆಟ್ಟಿಗೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ನೀವು ಟ್ರಿಮ್ಮರ್ ಕೊಟ್ಟರೆ ಚಾರ್ಜ್ ಹಾಕಕ್ಕೂ ಆಗ್ತಾ ಇಲ್ಲ. ರಾಜಕಾರಣದಲ್ಲಿ ಸತ್ಯ ಅಲ್ವಾ ಸರ್? ಎಷ್ಟೋ ಜನ ಪೆಟ್ಟಿಗೆ ಅಂಗಡಿಗಳಲ್ಲಿ ಹಿಂದೆ ಬಹಳ ಹಿಂಗೆಲ್ಲ ಈಗಲೂ ಕೂಡ ಎಲ್ಲರೂ ನಡೀತವೆ. ಊರುಗಳಲ್ಲಿ ಏನೋ ದಬ್ಬಾಳಿಕೆಯಲ್ಲಿ ಆಳೋ ವರ್ಗ ಒಂದ್ 10 ಸಾವಿರ ರಾಗಿಗೋ 10 ಸಾವಿರ ಅಕ್ಕಿಗೋ ನೀವು ವರ್ಷ ಪೂರ್ತಿ ಅವ್ರು ವೃತ್ತಿ ಮಾಡ್ಬೇಕು. ಇದ್ಯಾವ ಕರ್ಮ ಸರ್ ಇದು? ಪಾಪ ನಿಮ್ಗೆ ಒಂದು 2-5 ಎಕರೆ ಜಮೀನು ಇರಲ್ಲ ಹಳ್ಳಿ ಜನಗಳಲ್ಲಿ. ಬರೀ ಅಕ್ಕಿ ರಾಗಿ ಅವ್ರು ಕೊಡೋ ಬೇಳೆ ಕಾಳುವಸ್ಕರ ಕೆಲಸ ಮಾಡ್ಬೇಕು ಅನ್ನೋ ಕಟ್ಟುಪಾಡನ್ನ ನಿರ್ಮಾಣ ಮಾಡೋರೆ. ಬಸವಣ್ಣವರು ಅನುಭವ ಮಟ್ಟ ನಿರ್ಮಿಸಿದಾಗ ಎಲ್ಲಾ ವರ್ಗದಲ್ಲೂ ಸಮಾನತೆ ಕಾಣಬೇಕು ಅಂತೇಳಿ ನಮ್ಮ ಹಡಪದ ಅಪ್ಪಣ್ಣನ್ನು ಕರೆದು ವಿಶ್ವಗುರು ಬಸವಣ್ಣವರು ಅವರು ಸರಿಸಮವನ್ನು ಕುಂದಿಸ್ಕೊಂಡು ಅವ್ರಿಗೂ ಒಳ್ಳೆ ಕಾಯಕ ಯೋಜನೆ ಮಾಡ್ಬೇಕು ಅಂತ ಹೇಳ್ಕೊಡುತ್ತ ಬಸವಣ್ಣನ ಫೋಟೋ ಇರ್ಬೇಕಾಯ್ತು ಅಂತಿಲ್ಲ. ನೋವಿನ ಸಂಗತಿ ನನಗೆ ಇದೆ, ಯಾರು ಅನ್ನಿಂದ ಭಾವಿಸ್ಬೇಡಿ. ಆದ್ರೆ ತಮ್ಮ ಮಕ್ಕಳುಗಳನ್ನ ವಿದ್ಯಾಭ್ಯಾಸ ಕೊಡ್ಬೇಕು. ನೀವು ನಾನು ಎಲ್ಲೋ ಒಂದ್ಸಲಿ ಪೇಪರ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ. ಕ್ಷೌರಿಕನ ಮಗ IAS ಟಾಪರ್ ಬಂದಿದ್ದಾರಂತೆ, ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ. CM ಆಗಿದ್ರು ಅಷ್ಟು ಖುಷಿ ಆಗಲ್ಲ. ಯಾಕೆಂದ್ರೆ ಒಬ್ಬ ಎಡದರ್ಚ ಕೆಲಸ ಅಂತ ಯಾರು ಅಂತ ನಾನಲ್ಲ. ನೀವು ಕೆಲಸ ಮಾಡದೆ ಹೋದ್ರೆ ನಾವು ಗಡ್ಡ ಬಿಡ್ಕೊಂಡು ಕೂದಲು ಬಿಡ್ಕೊಂಡು ರಾಕ್ಷಸ ತರ ಅನಾಗರಿಕ ತರ ನಾವು ಕಾಣ್ಬೇಕಾಗತ್ತೆ. ಆದ್ರೆ ನೀವೇನಂತ ಮಾತ್ರ ಸುಂದರವಾಗಿ ಏನೋ ನೀಟಾಗಿ ಕಾಣಿಸಕ್ಕೆ ಸಾಧ್ಯ ಆಗಿದೆ. ಯಾಕೆಂದ್ರೆ ನೋವಿಂದ ಹೇಳ್ತಾ ಇದ್ದೀನಿ, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಇದಕ್ಕೆ ಸರ್ಕಾರಗಳು ಅಗತ್ಯ ಸೌಲಭ್ಯ ಮತ್ತು ಸರ್ಕಾರಗಳು ನಮಗೆ ತಲುಪಿಸ್ಬೇಕು. ಇಲ್ಲವಾದ್ರೆ ನಾವ್ ಹಿಂಗೆ ಇರ್ಬೇಕು, ಅವ್ರು ಹಂಗೆ ಇರ್ಬೇಕು. ಯಾರು ಮಾಡಿದ್ದು ಶಾಪನ ಯಾರು ಸೃಷ್ಟಿ ಮಾಡಿದ್ರೆ ಜಾತಿವಾದ ಗೊತ್ತಿಲ್ಲ. ಇವ್ರು ಇದೇ ಕೆಲಸ ಮಾಡ್ಬೇಕು, ಇವ್ರು ಹಿಂಗೆ ಇರ್ಬೇಕು ಅಂತ ಹೇಳ್ತಾರೆ. ಬಟ್ ಹಿಂಗೆ ಇರ್ಬೇಕು ಅಂತ ಸಂವಿಧಾನ ಹೇಳಿಲ್ಲ. ಸಂವಿಧಾನ ಹೇಳುತ್ತೆ ಕಟ್ಟ ಕಡೆಯ ವ್ಯಕ್ತಿಯು ಈ ದೇಶದ ಅತ್ಯುನ್ನತ ಸ್ಥಾನ ಅಲಂಕರಿಸಬೇಕು ಅಂತ ಸಂವಿಧಾನ ಹೇಳುತ್ತೆ. ಇವತ್ತು ಬಟ್ಟೆ ಒಳಗೆ ಐರನ್ ಮಾಡೋದಿಲ್ಲ ಅಂದ್ರೆ ಸಮಾಜ ನಡೆಯಲ್ಲ, ನೀವಿಲ್ಲ ಅಂದ್ರೆ ಸಮಾಜ ನಡೆಯಲ್ಲ, ಚಪ್ಪಲಿ ಹೊಡೆಯಲಿಲ್ಲ ಅಂದ್ರೆ ಬರೆಕಾಲ ನಡಿಬೇಕಾಗತ್ತೆ. ಇವಾಗ ಎಲ್ಲಾರು ಸಮಾನರು, ನಾವೆಲ್ಲ ಇನ್ನೂ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಬದುಕು ಸುಂದರ ಆಗ್ಬೇಕು ಅಂತ ಹೇಳ್ತಾ ತುಂಬಾ ಮಾತಾಡೋದಕ್ಕೆ ಟೈಮ್ ಇಲ್ಲ. ಯಾಕೆಂದ್ರೆ ಇನ್ನು ಮಾತಾಡೋ ರಾಜ ನಾಯಕರುಗಳು ಜೊತೆಗಿದ್ದಾರೆ, ಅವ್ರಿಗೆ ಮಾತಾಡಕ್ಕೆ ಮುಂದೆ ಕಾಲಾವಕಾಶ ಕಮ್ಮಿ ಆಗಿದೆ. ಈಗಾಗಲೇ 12 ಗಂಟೆ ಆಗಿದೆ. ಆದ್ರೆ ಮೊನ್ನೆ ಒಂದಿನ ಒಂದು ಘಟನೆ ನಡೀತು. ನಮ್ಮ ಚಂದ್ರಣ್ಣ ಮತ್ತೆ ಶ್ರೀ ಮಂಜಣ್ಣ ಅವರ ಮನೆ ಮುಂದೆ ಗೊತ್ತಿಲ್ಲ ನಮ್ಗೆರಿವಿಂದನೇ ಸರ್ಕಾರದಿಂದ ಮನೆ ಮುಂಭಾಗದಲ್ಲೇ ಅಂಗನವಾಡಿ ಕಟ್ಟಡ ಇನ್ನೇನು ಕಟ್ಟಡ ಕಟ್ಟಬೇಕು ಅಂತ ಅವ್ರು ಓಡಾಡಕ್ಕೆ ದಾರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಸುರೇಶಣ್ಣ, ನಾವು ಧನಂಜಯ್ ಎಲ್ಲ ಸೇರ್ಕೊಂಡು ಯಾವ್ದೇ ಕಾರಣಕ್ಕೂ ಅಲ್ಲಿ ಆಗಕ್ ಬಿಡಲ್ಲ, ಅವ್ರಿಗೆ ಓಡಾಡಕ್ ಜಾಗ ಬೇಕೇ ಬೇಕು, ಅವ್ರ ಮನೆ ಮುಂದೆ ಯಾವ್ದೇ ತೊಂದರೆ ಆಗ್ಬಾರ್ದು ಅಂತ ಕಟಿಬದ್ಧವಾಗಿ ನಿಂತ್ಕೊಂಡು ಮುಂದೆ ಈ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನಿಮ್ಗೆ ಯಾವ್ದೇ ತೊಂದರೆ ಆಗಲಿ ನಾವಾಗ್ಬೋದು, ನಮ್ಮ ಸ್ನೇಹಿತರಾಗ್ಬೋದು, ನಿಮ್ ಜೊತೆ ಇದ್ದೇ ಇರ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡ್ಕೊಡೋ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.